ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಇವತ್ತು ಮಧ್ಯಾಹ್ನ ಯಾಕೆ ಸ್ನಾನ ಅಂದರೆ ನಮ್ಮ ಪಾಪುಗೆ ಇವತ್ತಿಗೆ 3 ತಿಂಗಳು ಕಂಪ್ಲೀಟ್ ಆಯಿತು. ಸೊ ಅದಕ್ಕೆ ನಮ್ಮ ಕಡೆ 3 ತಿಂಗಳು ಕಂಪ್ಲೀಟ್ ಆದಮೇಲೆ ಅವತ್ತಿನ ದಿನ ಮಧ್ಯಾಹ್ನದ ನೀರಂತ ಉಯ್ತಾರೆ. ಪಾಪುದು ಸ್ನಾನ ಆಯಿತು, ಪಾಪು ಮಲಗಿದೆ. ಸೊ ಇವಾಗ ನಾನು ಮುಗಿಸ್ಕೊಂಡು ಬಂದಿದ್ದೀನಿ. ಇದಾದ್ಮೇಲೆ ತಲೆ ಒಣಗಿಸ್ಕೋಬೇಕು, ಬಿಸಿಲಿಲ್ಲ ಹೋಗ್ಬಿಟ್ಟೈತೆ. ಆಯ್ತಾಯ್ತಾ? ಹಾಯ್ ಫ್ರೆಂಡ್ಸ್, ಇವಾಗ ನೀವು ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಇಲ್ಲಿ ಏನು ವಿಷಯ ಅನ್ನೋದು ತಮ್ಲೈನಲ್ಲಿ ನೋಡಿದ್ದೀರಾ. ಹೌದು, ಒಂದಿಷ್ಟು ಸ್ಯಾರಿ ಕಲೆಕ್ಷನ್ನ ನಿಮಗೋಸ್ಕರ ತೋರಿಸೋಣ ಅಂತ ತಂದಿದ್ದೀನಿ. ಈ ಸ್ಯಾರಿ ಕಲೆಕ್ಷನ್ಸ್ ನಂದಲ್ಲ, ಅಮ್ಮಂದು. ನೋಡಿ, ನಿಮ್ಗೆ ಇಷ್ಟ ಆಗಿರೋ ಸ್ಯಾರೀಸ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಿಷ್ಟ ಆಗಿರೋ ಸ್ಯಾರೀಸ್ ಯಾವುದು ಅಂತಲೂ ಕೂಡ ತಿಳಿಸ್ತೀನಿ. ಓಕೆ, ಕಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಒಂದೊಂದೇ ಸ್ಯಾರೀಸ್ನ ತೋರಿಸ್ತಾ ಹೋಗ್ತೀನಿ, ನೋಡೋಣ. ನೋಡಿ, ಈ ಸ್ಯಾರಿ ಈ ಥರ ಇದೆ. ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಬುಟ್ಟ ಕಾಣಿಸ್ತೈತಮ್ಮ. ಬುಟ್ಟ ಬುಟ್ಟ ಡಿಸೈನ್ ಬಂದಿದೆ. ಇದು ಸ್ವಲ್ಪ ಮೆಂತ್ಯ ಕಲರ್ ಬರುತ್ತೆ. ಮೆಂತ್ಯ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಗೋಲ್ಡ್, ಬಾಟಲ್ ಗ್ರೀನ್ ಗೋಲ್ಡಲ್ಲಿ ಬಾರ್ಡರ್ ಬಂದಿದೆ. ತುಂಬ ಸಖತ್ತಾಗಿದೆ ಸ್ಯಾರಿ. ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಅದಾದಮೇಲೆ ನೋಡಿ, ಸೆರಗು ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಅದಕ್ಕೆ ಬ್ಲೌಸ್ ಬಂದು ಮಾಮೂಲಿ ಬಾಟಲ್ ಗ್ರೀನ್ ಬಂದಿದೆ. ನೆಕ್ಸ್ಟ್ ಸ್ಯಾರಿ ಬಂದು ನೋಡಿ, ಇದು ಸಹ ಮೆಂತ್ಯ ಕಲರೇ. ಎಲ್ಲ ಕಾಣ್ತದೆ, ಎಲ್ಲ ಇಲ್ಲ ಮೆಂತ್ಯ ಬರುತ್ತೆ. ಮೆಂತ್ಯ ಕಲರ್ ಸ್ಯಾರಿಗೆ ಬಾರ್ಡ್ರು ಬಂದು ಈ ಥರ ಪಿಂಕ್ ಕಲರ್ ಬಾರ್ಡ್ರು ಬಂದಿದೆ. ಇದು ನನ್ನ ಮದುವೆಲಿ ನನ್ನ ಹಸ್ಬೆಂಡ್ ಕಡೆಯವರು, ಇದು ನಮ್ಮ ಅಮ್ಮರು ಕೊಡಿಸಿರೋ ಸ್ಯಾರಿ. ಇದಕ್ಕೆ ಸ್ಯಾರಿಗೆ ಬಂದು ನೋಡಿ ಈ ಥರ ಬಂದಿದೆ, ಪಿಂಕ್ ಕಲರ್. ಅಮ್ಮ ಇದಕ್ಕೆ ಕುಚ್ಚೆಲ್ಲ ಕಟ್ಸಿದ್ದಾರೆ ನೋಡಿ. ಈ ಥರ ಈ ಡಿಸೈನು ಕುಚ್ಚು ಬಂದು ಈ ಡಿಸೈನ್ ಮಾಡಿಸಿದ್ದಾರೆ, ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ ಎಲ್ಲ ನಮ್ಮಮ್ಮ ತುಂಬ ಸಿಂಪಲ್ ವರ್ಕ್ಸೇ ಮಾಡೋದು, ಗ್ರ್ಯಾಂಡ್ ಎಲ್ಲ ಮಾಡಿಸಿಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ಸೊ ಬ್ಲೌಸ್ ನೋಡಿ ಈ ಥರ ವರ್ಕ್ ಮಾಡಿಸಿದ್ದಾರೆ. ಸ್ಲೀವಿಗೆ ಈ ಥರ ವರ್ಕು ನೋಡಿ, ಈ ಥರ ಇಷ್ಟೇ ಸಿಂಪಲಾಗಿ ವರ್ಕ್ ಮಾಡಿಸಿದ್ದಾರೆ. ಸ್ಯಾರಿ ಯಾರಿಗೆಲ್ಲ ನೋಡಿ ಫ್ರೆಂಡ್ಸ್, ಮತ್ತೊಂದು ಸ್ಯಾರಿ. ಇದು ಬಂದು ಫುಲ್ಲು ರಾಮ ಗ್ರೀನು. ಈಗ ಟ್ರೆಂಡಿಂಗಲ್ಲಿ ಇತ್ತಲ್ಲ ಸಾಫ್ಟ್ ಸಿಲ್ಕ್ ಅಂತ, ಆ ಥರದ್ರಲ್ಲಿ ರಾಮ ಗ್ರೀನ್ಗೆ ಆಲ್ಮೋಸ್ಟ್ ಪಿಂಕ್ ಕಲರೇ ಬರೋದು. ಅದೇ ಚೆನ್ನಾಗಿ ಕಾಣುತ್ತೆ ಅನ್ನೋದರ ಕಾಂಬಿನೇಷನು, ಪಿಂಕ್ ಕೊಟ್ಟಿದ್ದಾರೆ. ಅದಾದಮೇಲೆ ಸೆರಗು ನೋಡಿ ಈ ಥರ ಬಂದಿದೆ. ಸೆರಗು ಪಿಂಕ್ ಕಲರ್ ಸೆರಗು ಬಂದಿದೆ. ಇದಕ್ಕೆ ಈ ಥರ ಕುಚ್ಚಾಕ್ಸಿದ್ದಾರೆ ಅಮ್ಮ. ಇದು ಬ್ಲೌಸ್ ಬಂದು ಪಿಂಕೇ ಬಂದಿರುತ್ತೆ. ಈ ಥರ ಎಂಬ್ರಾಯ್ಡಿಂಗ್ ಮಾಡಿಸಿದ್ದಾರೆ, ಓಕೆನಾ. ಅದಾದಮೇಲೆ ಇದೊಂದು ನೋಡಿ, ಇದು ಸಹ ಹೌದು ರಾಯಲ್ ಬ್ಲೂ ಕಲರ್ ಸ್ಯಾರಿ. ಇದು ಸುಮಾರು ಒಂದು 7-8 ವರ್ಷದ ಹಿಂದಿನ ಸ್ಯಾರಿ. ಇನ್ನೂ ತುಂಬ ಚೆನ್ನಾಗಿದೆ, ರಿಸೆಪ್ಷನ್ಗಳು ಉಟ್ಕೊಳ್ಳೋಕ್ಕೆ ಅಂತ ಮಡಿಕೊಂಡಿದೆ. ರಾಯಲ್ ಬ್ಲೂಗೆ ಈ ಬಾರ್ಡ್ರ್ ಕಲರ್ ನನಗೆ ಗೊತ್ತಿಲ್ಲ ಯಾವುದು ಅಂತ ಇದ್ದರೆ ತಿಳಿಸಿ, ಕಮೆಂಟ್ ಮಾಡಿ. ಅದಕ್ಕೆ ಕಲರ್ ಸೆರಗು ಬಂದು ಈ ಥರ ಬಂದಿದೆ, ಈ ಥರ ಸೆರಗು ಬಂದಿದೆ. ಸರಿ ಅಂತ ಇದು ಸೆರಗು ಬಂದಿದೆ. ಹಾಗೆಲ್ಲ ಅಮ್ಮ ಎಂಬ್ರಾಯ್ಡಿಂಗ್ ಮಾಡಿಸಿಲ್ಲ ಬ್ಲೌಸ್ಗಳಿಗೆ, ಈ ಥರ ಎಂಬ್ರಾಯ್ಡಿಂಗ್ ಮಾಡಿಸಿಲ್ಲ. ಇದು ಅದರ ಸ್ಯಾರಿ ಬ್ಲೌಸು. ಅದಾದಮೇಲೆ ಇದೊಂದು ಸ್ಯಾರಿ
ಸಕ್ಕತ್ತಾಗಿದೆ. ನೋಡಿ ಯಾರು ಇಷ್ಟ ಆಯಿತು ಅಂತ ಹೇಳಿ. ನೋಡಿ ಇದು ಡಬಲ್ ಕಲರ್ ಸ್ಯಾರಿ, ಮೇಲೆ ಬಾಟಲ್ ಗ್ರೀನು, ಕೆಳಗಡೆ ಪ್ಯಾರೆಟ್ ಗ್ರೀನು. ಸ್ಯಾರಿ ಫುಲ್ಲು ಇದೇ ಥರ ಕಾಂಬಿನೇಷನ್ ಇದೆ. ವರ್ಕ್ ಯಾವುದಿಲ್ಲ ಬಿಡಿ. ಅದಾದಮೇಲೆ ನೋಡಿ ಸೆರಗು ಈ ಥರ ಸೆರಗು ಬಂದಿದೆ. ತುಂಬ ಸಖತ್ತಾಗಿ ಕಾಣುತ್ತೆ ಲುಕ್ಕಲ್ಲಿ. ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣ್ತಿದೆಯೋ ಗೊತ್ತಿಲ್ಲ, ನೋಡೋಕೆ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಕೂಡ. ಇದಾದಮೇಲೆ ಬ್ಲೌಸಲ್ಲೇ ಇದು ನೋಡಿ ಅದ್ರದ್ದು ಈಗ ತೋರಿಸಿದ್ನಲ್ಲ ಆ ಸ್ಯಾರಿಗೂ ಮಾಮೂಲಿ ಬಾಟಲ್ ಗ್ರೀನ್ ಬ್ಲೌಸ್ ಬಂದಿದೆ. ಜಸ್ಟ್ ಒಂದು ಲೇಸ್ ಹಾಕಿಸ್ಕೊಂಡಿದೆ ಅಷ್ಟೇ ಅಮ್ಮ. ಇದು ನೋಡಿ ಫ್ರೆಂಡ್ಸ್, ತುಂಬ ಹಳೆ ಸ್ಯಾರಿ. ಆಲ್ಮೋಸ್ಟ್ ಈ ಸ್ಯಾರಿಗೂ ಒಂದು 10 ಇಯರ್ಸ್ ಆಗಿರ್ಬೋದು. ಇದು ಮಲ್ಟಿ ಕಲರಲ್ಲಿದೆ, ಬ್ಲೂ ಇದೆ, ಪಿಂಕ್ ಇದೆ, ಗೋಲ್ಡ್ ಇದೆ. ಫುಲ್ ಸ್ಯಾರಿ ಫುಲ್ ಇದೇ ಥರ ಇದೆ. ತೋರಿಸ್ತೀನಿ ತಡೀರಿ. ನೋಡಿ ಸ್ಯಾರಿ ಫುಲ್ ಇದೇ ಕಲರ್ ಇದೆ. ಮಧ್ಯೆ ಒಂದೊಂದು ಇದನ್ನೇನಂತಾರೆ ಚುಮ್ಕಿ ಬಂದಿದೆ. ಫುಲ್ ಸ್ಯಾರಿ ಇದೇ ಥರ ಕಾಂಬಿನೇಷನಲ್ಲಿದೆ. ಇದು ನಮ್ಮ ಅಕ್ಕನ ಮದುವೆ ಸ್ಯಾರಿ ಇರ್ಬೋದು, ಮೋಸ್ಟ್ಲಿ ನೆನಪಿಲ್ಲ, ಅಮ್ಮಂಗೂ ಮರ್ತೋಗಿದೆ ಅಂತಿದೆ. ಇದು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ತಗೊಂಡಿರುವಂಥ ಸ್ಯಾರಿ, ಒಂದು 9 ವರ್ಷದ ಹಿಂದಿನ ಸ್ಯಾರಿ ಇದು ನೋಡಿ. ಇದಕ್ಕೂ ಅವಾಗ ಸೆರಗು ನೋಡಿ, ಸೆರಗು ಚೆನ್ನಾಗಿದೆ. ಈ ಥರ ಸೆರಗು ಬಂದಿದೆ. ಇದಕ್ಕೂ ಈ ಥರ ಏನು ಕುಚ್ಚು ಹಾಕ್ಸಿದೆ. ಅವಾಗೆಲ್ಲ ಸಿಂಪಲ್ ಕುಚ್ಚು, ಈಗ ಕ್ರೋಶ ಎಲ್ಲ ಬಂದಿದೆ. ಮೊದಲೆಲ್ಲ ಕ್ರೋಶ ಎಲ್ಲ ಇರಲಿಲ್ಲ. ಜಾಗ ಇಲ್ವಾ? ಆದರೆ ಎಲ್ಲರೂ ಬ್ಲೌಸೇ ತೋರಿಸ್ಲಿಲ್ಲ ನೀನು. ಇದು ನೋಡಿ, ಇದು ರಾಮಗ್ರೀನು. ಇದು ಸುಮಾರು ಒಂದು 7-8 ವರ್ಷದ ಹಿಂದಿನ ಸ್ಯಾರಿ. ಅಮ್ಮ ನೀಟಾಗಿ ಎಲ್ಲ ಕಲೆಕ್ಷನ್ಸ್ನ ನೀಟಾಗಿ ನೋಡಿಕೊಂಡಿದೆ. ಕವರ್ಗಳು ಈ ಥರ ಸ್ಯಾರಿ ಫುಲ್ ಇದೆ ಇದು ಅಷ್ಟೇ. ಅದಾದಮೇಲೆ ನೋಡಿ ಸ್ಟೋನ್ ವರ್ಕು, ಚಮ್ಕಿ ಎಲ್ಲ. ನೋಡಿ ಇದು ಬಾರ್ಡ್ರು. ಈ ಸ್ಯಾರಿಗೆ ಈ ಥರ ಬಾರ್ಡ್ರು ಬಂದಿದೆ. ಬಾರ್ಡ್ರಲ್ಲ, ಸೆರಗು. ಸಾರಿ, ಸೆರಗು ಬಂದಿದೆ. ಈ ಥರ ಸೆರಗು ಬಂದಿದೆ. ಇದಕ್ಕೂ ಆಗ ಸಿಂಪಲ್ಲಾಗಿ ಕುಚ್ಚಾಕ್ಸಿದೆ. ಸ್ಟೋನ್ಸ್ ಇದ್ದಾವೆ ನೋಡಿ. ಫುಲ್ಲು ಸ್ಯಾರಿ ಫುಲ್ಲು ಸ್ಟೋನ್ಸ್ ಇದ್ದಾವೆ, ನೋಡ್ತಾ ಇರ್ಬೋದು. ಕಾಣಿಸ್ತಿದ್ಯಾ ಅಂದ್ಕೊತೀನಿ. ಇದು ಫುಲ್ಲು ಸ್ಟೋನ್ಸ್ ಇದೆ. ಇಷ್ಟು ಸ್ಯಾರಿ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್. ಇದೆಲ್ಲ ಅಮ್ಮನ ಸ್ಯಾರಿ ಕಲೆಕ್ಷನ್ಸು. ಸೊ ನನ್ನ ಸ್ಯಾರಿ ಎಲ್ಲ ನಮ್ಮ ಮನೇಲಿದೆ. ಅಲ್ಲಿಗೋದಾಗ ಅದ್ರ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೆಲವರು ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್. ಹಾಯ್. ಈ ಪೂಜೆ ಗಂಗೆ ಪೂಜೆ ಅಂತ. ಇದು ಬಾಣ್ತೀರ್ಗೆ 5 ತಿಂಗಳು 3 ತಿಂಗಳು ತುಂಬಿದ ಮೇಲೆ ತಣ್ಣೀರು ಮುಟ್ಟಿರಲ್ಲ, ಅದಕ್ಕೋಸ್ಕರ ತಣ್ಣೀರು ಮುಟ್ಟಲಿ ಅಂತ ಮಾಡಿಸ್ತಾರೆ. ನಾನು ನಮ್ಮ ಪಾಪುಗೆ 3 ತಿಂಗಳು ಕಂಪ್ಲೀಟ್ ಆಗಿತ್ತು, ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ನನ್ನ ಮಗ ನಾನೇನು ಮಾಡಿದ್ರು ಮಾಡೋಕ್ಕೆ ಬರ್ತಾನೆ ಅವನು. ಹಂಗೆ ನಾನೇನು ಕೆಲಸ ಮಾಡ್ತಿದ್ರು ನಾನು ಮಾಡ್ತೀನಿ ಅಮ್ಮ ಕೊಡು ಅಂತ ಮಾಡ್ತಾನೆ ಅವನು. ನಾನು ಪೂಜೆ ಮಾಡ್ತೀನಿ ಅಂತೇಳಿ ನನ್ನ ಜೊತೆ ಪೂಜೆ ಮಾಡ್ತಾವನೆ. ಹಳ್ಳಿ ಕಡೆ ಆದರೆ ಈ ಪೂಜೆನ ಕೆರೆಗೋ ಬಾವಿಲೋ ತಪ್ಪಿದ್ರೆ ಒತ್ತೋ ಬೋರ್ವೆಲ್ಗಳು ಸಿಗ್ತವೆ, ಅಂಥ ಬೋರ್ವೆಲ್ಗಳಲ್ಲಿ ಮಾಡಿಸ್ತಾರೆ. ಬೆಂಗಳೂರಲ್ಲಿ ನಮ್ಗೆ ಅವೆಲ್ಲ ಸಿಗಲ್ವಲ್ಲ, ಮನೆ ಹತ್ರ ಇರೋ ನೆಲ್ಲಿಗೆ ನಾವು ಪೂಜೆ ಮಾಡಬೇಕು. ಸೊ ನಾನು ಹಾಗೆ ನಮ್ಮ ಮನೆ ಪ್ಯಾಸೇಜಲ್ಲಿರುವಂಥ ನೆಲ್ಲಿಗೆ ಪೂಜೆ ಮಾಡಿ ಮುಗಿಸ್ತಾ ಇದ್ದೀನಿ. ಈ ಪೂಜೆ ವಿಡಿಯೋ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಓಕೆ, ಬಾಯ್ ಫ್ರೆಂಡ್ಸ್.